ಇನ್ನು ಕಲ್ಪತರು ನಾಡು ತುಮಕೂರಿಗೂ ವರುಣ ಆಘಾತ ನೀಡಿದ್ದಾನೆ. ಭಾರೀ ಮಳೆಯಿಂದ ನೂರಾರು ಎಕರೆ ಅಡಿಕೆ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆದ್ಯಂತ ಕೆರೆಗಳು ಭರ್ತಿಯಾಗಿದ್ದಾವೆ. ಗುಬ್ಬಿ ತಾಲೂಕಿನ ಬಿದಿರೆಕೆರೆ, ಎಂಎಚ್ ಪಟ್ಟಣ, ನಿಟ್ಟಗುಂಟೆ ಸೇರಿದಂತೆ ಗ್ರಾಮದ ಕೆರೆಗಳು ಕೋಡಿ ಬಿದ್ದು ಭರ್ತಿಯಾಗಿದ್ದಾವಂತೆ. ಮೂಕನಾಯಕನಹಳ್ಳಿ ಗುಬ್ಬಿ ನಡುವೆ ಸಂಪರ್ಕ ಬಂದ್ ಆಗಿದೆ. ಮೂಕನಾಯಕನಹಳ್ಳಿ ಬಳಿ ರಸ್ತೆ ಮೇಲೆ ಹರಿತಾ ಇರುವಂತಹ ನೀರು, ಅಪಾರ ಪ್ರಮಾಣದ ನೀರಿನ ಹರಿವು ನೋಡೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ರಸ್ತೆ ಮೇಲೆ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ವಾಹನ ಸವಾರರು ಸಂಚಾರ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಸ್ಥಳದಲ್ಲಿ 5ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ನೀರಿನೊಳಗೆ ಜನರು ಇಳಿಯದಂತೆ ತಡೆಯೋದಕ್ಕೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಎಂಎಂ ಪಟ್ಟಣ, ನಿಟ್ಟಗುಂಟೆ, ಕಳ್ಳಿಪಾಳ್ಯ, ಚಿಕ್ಕೋನಹಳ್ಳಿಪಾಳ್ಯ, ಈ ಕಡೆ ಮೂಕನಾಯಕನಹಳ್ಳಿ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥ ನೀವು ಗಮನಿಸ್ತಾ ಇದ್ದೀರಿ. ನೋಡಿ ಎಷ್ಟರ ಮಟ್ಟಿಗೆ ಜಲಪ್ರಳಯ ಇದು ಅಂತ. ನಾನಾಗಲೇ ಹೇಳ್ತಾ ಇದ್ದೆ, ಕೇವಲ ಬೆಂಗಳೂರಲ್ಲಿ ಮಾತ್ರ ಅರ್ಧ ಶತಮಾನದಲ್ಲಿ ಹೈಯೆಸ್ಟ್ ಮಳೆ ಬಂದದ್ದಲ್ಲ, ಇಡೀ ರಾಜ್ಯದಾದ್ಯಂತ ಇದೇ ರೀತಿಯಾಗಿ ಮಳೆ ಬರ್ತಾ ಇದೆ. ಬಯಲು ಸೀಮೆಯ ಏಕೈಕ ಜಲಾಶಯ ವಾಣಿ ವಿಲಾಸ ಸಾಗರ ಹಿರಿಯೂರಿನ ಬಳಿ ಇರುವಂಥದ್ದು 89 ವರ್ಷಗಳಲ್ಲಿ ಸಂಪೂರ್ಣ ಭರ್ತಿಯಾಗಿದೆ, ಕೋಡಿ ಬಿದ್ದಿದೆ. 89 ವರ್ಷ. ಇನ್ನು ತುಮಕೂರಿನ ಪರಿಸ್ಥಿತಿ ನೋಡಿ. ಯಾವತ್ತೂ ನಾವು ಹೇಳ್ತಾ ಇದ್ವಿ ತುಮಕೂರು ನೀರಿಲ್ಲ, ಬರದನಾಡು, ಕೃಷಿಗೂ ಕೂಡ ಅಲ್ಲಿ ನೀರಿಲ್ಲ, ಅವೆಲ್ಲೋ ಎತ್ತಿನ ಹೊಳೆಯಿಂದ ನೀರು ತರ್ತೀವಂತೆ, ಹೊಸ ಹೊಸ ಯೋಜನೆಗಳೆಲ್ಲ ಮಾಡ್ತಾರಂತೆ ಅಂತ ಹೇಳಿ ಅನ್ನುತ್ತಾ ಇದ್ವಿ. ಇವಾಗ ನೋಡಿದ್ರೆ ನೋಡಿ, ತುಮಕೂರಲ್ಲಿ ಇಷ್ಟೊಂದು ನೀರು ನಾವು ನೋಡೇ ಇರಲಿಲ್ಲ ಅನ್ಸುತ್ತೆ. ಸಾವಿರಾರು ಎಕರೆ ಅಡಿಕೆ ಬೆಳೆ ಸಂಪೂರ್ಣ ನಾಶ ಆಗಿದೆ. ನಾವು ಹಿಂದೆಯೂ ಕೂಡ ಮಾತಾಡ್ತಾ ಇದ್ವಿ, ಈ ಅಡಿಕೆ ಬೆಳೆ ನಾವು ಹೇಳಿದ ಹಾಗೆ 1 ದಿನ 2 ದಿನ ನೀರು ನಿಂತುಬಿಟ್ರೆ ಸಂಪೂರ್ಣ ಎಲ್ಲ ಅಡಿಕೆ ತೋಟ ಸರ್ವನಾಶ ಆಗುತ್ತೆ. ಅದು ಸಾವಿರಾರು ಎಕರೆ ಆಗಲಿ, ಲಕ್ಷಾಂತರ ಹೆಕ್ಟೇರ್ ಆಗಿರಲಿ, ಎಲ್ಲ ಅಡಿಕೆ ಬೆಳೆ ಸಂಪೂರ್ಣ ನಾಶ ಆಗುತ್ತೆ. 1-2 ದಿನ ನಿಂತರೆ ಸಾಕು. ತುಮಕೂರಿನಲ್ಲಿರುವಂಥ ಎಲ್ಲ ಕೆರೆಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ, ಕೋಡಿ ಬಿದ್ದಿದೆ. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ನೀರಿನ ರಭಸ ಎಷ್ಟರ ಮಟ್ಟಿಗಿದೆ ಅಂತ. ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳು ಕೂಡ ರಭಸವಾಗಿ ಹರಿತಾ ಇದೆ. ತುಮಕೂರಿನಲ್ಲಿ ಭಾರಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು. ಇನ್ನು ತುಮಕೂರಲ್ಲಿ ಭಾರಿ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅಲ್ಲದೆ ಜಿಲ್ಲೆಯ ಹಲವು ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ಚಾಟ್ ಇದೆ, ನೋಡ್ಕೊಂಬನ್ನಿ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕಲ್ಪತರು ನಾಡು ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯ ಒಂದು ಪ್ರಮಾಣದ ಮಳೆ ಕೂಡ ಕಲ್ಪತರು ನಾಡಿನಲ್ಲಿ ಆಗಿರ್ತಕ್ಕಂಥದ್ದು. ನಾನೀಗ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮೂಕನಹಳ್ಳಿ ಪಟ್ಟದ ರಸ್ತೆಯಲ್ಲಿ ಇರ್ತಿದ್ದೀನಿ. ಅಂದರೆ ಬೆಳಗಾವಿ ಮತ್ತು ಶಿರಾಗಿ ರಸ್ತೆ ಕಲ್ಪಿಸುವ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ಕೂಡ ಸಂಪೂರ್ಣವಾಗಿ ರಸ್ತೆ ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರನ್ನು ಕೂಡ ಹೆಚ್ಚಿನ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹೋಗುವಂಥ ದಾರಿಯಲ್ಲಿ ಹೋಗುವಂಥ ವಾಹನಗಳನ್ನು ಕೂಡ ತಡೆಗಟ್ಟಿ ಬೇರೆ ಮಾರ್ಗದಿಂದ ವಾಹನಗಳ ಮುಖಾಂತರ ಜನರನ್ನು ಕಳಿಸುವ ಒಂದು ಕಾರ್ಯವನ್ನು ಕೂಡ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಸುಮಾರು ಅಡಿಕೆ ತೋಟಗಳು ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಇಲ್ಲಿನ ಈ ಒಂದು ಮಳೆಗೆ ಸಂಪೂರ್ಣವಾಗಿ ಗುಬ್ಬಿ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದೀವಿ. 3 ರಿಂದ 4 ಮಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆದಂತಹ ಒಂದು ಮಳೆ ಹಿನ್ನೆಲೆಯಲ್ಲಿ 3 ರಿಂದ 4 ಅಟ್ಟು ನೀರು ಸೊಂಟ ಭಾಗ ಕೂಡ ನೀರು ನಿಂತಿರುವಂಥದ್ದು, ಮೊಣಕಾಲುದ್ದ ನೀರು ನಿಂತಿದೆ ಅಂತಾನೆ ಕೂಡ ಹೇಳ್ಬೋದು. ನೋಡ್ಬೋದು ಕೆರೆಯ ಒಂದು ಕೋಡಿಗಳು ಕೂಡ ಇಲ್ಲಿ ಸುತ್ತಮುತ್ತ ಬರುವಂತಹ ಗ್ರಾಮಗಳ 10 ಗ್ರಾಮಗಳಲ್ಲಿ ಕೆರೆಗಳು ಕೂಡ ಕೋಡಿ ಬಿದ್ದ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ನೀರು ರಸ್ತೆಗೆ ಹರಿದು ಹೋಗ್ತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಹೋಗುವಂತಹ ನಾಲೆ ನೀರು ಕೂಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಒಂದು ತೋಟಗಳು ಕೂಡ ಈ ಒಂದು ಬೆಳೆ ಹಾನಿಗೆ ಸಿಲುಕಿರ್ತಕ್ಕಂಥದ್ದು ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಬಲಭಾಗದಲ್ಲಿರುವಂಥ ತೋಟಗಳು ಸುಮಾರು 150ಕ್ಕೂ ಹೆಚ್ಚು ಎಕರೆ ಅಡಿಕೆ ತೋಟಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಈ ಒಂದು ಜಲಾವೃತ ಆಗಿರ್ತಕ್ಕಂಥ ತೋಟದ ರೈತರು ಕೂಡ ನನ್ನ ಜೊತೆ ಇರ್ತಕ್ಕಂಥದ್ದು. ನಾನು ಅವ್ರನ್ನೇ ಮಾತಾಡ್ಸೋ ಹೋಗ್ತೀನಿ. ಸರ್ ನಮಸ್ತೆ. ಯಾವಾಗ ಈ ರೀತಿಯ ಒಂದು ಮಳೆ ಬಂತು, ಏನೆಲ್ಲ ಒಂದು ಕಷ್ಟ ನಿಮ್ಮ ಮಳೆಯಿಂದ ಆಗಿದೆ ನಿಮ್ಮ ತೋಟ? ಮೊನ್ನೆ ಒಂದು 3-4 ದಿವಸ ಮಳೆ ಬರ್ತಾ ಇತ್ತು. ಆಲ್ರೆಡಿ ಹೇಮಾವತಿ ನೀರು ಬೇರೆ ಇರ್ತಿದ್ದ ಸಮಯದಲ್ಲಿ ಎಲ್ಲ ಕೆರೆಗಳು ಆಲ್ರೆಡಿ ಮುಕ್ಕಾಲು ಭಾಗ ಭರ್ತಿ ಆಗಿದ್ವು. ಭರ್ತಿ ಅನ್ನೋ ಸಂದರ್ಭದಲ್ಲಿ ಏನಾಯಿತು, ಯಾರಿಗೂ ಗೊತ್ತಾಗದ ನೈಟು 12 ಗಂಟೆವರೆಗೂ ಮಳೆ ಇರಲಿಲ್ಲ. 12 ಗಂಟೆ ಸ್ಟಾರ್ಟ್ ಆಗಿದ್ದ ಮಳೆ 3:30-4 ಗಂಟೆವರೆಗೂ ಮಳೆ ಸುರಿಯಿತು. ಹಾಗಾಗಿ ನಾವು ಸ್ಟಾರ್ಟ್ರುಗಳಾಗಲಿ ತೋಟಗಳಿಗೆ ಹೋಗಿ ಏನು ಕೆಲಸ ಮಾಡೋಕ್ಕಂಥ ಕೆಲಸಗಳಾಗಲಿಲ್ಲ. ನಮ್ಮ ಮೋಟ್ರ್ ಪಂಪ್ಗಳೆಲ್ಲ ಹಂಗೆ ತೋಟದಲ್ಲೇ ಬಿದ್ದಿದ್ದಾವೆ. ಆಮೇಲೆ ಕಾಯಿ ಕಿರ್ತಿದ್ವಿ, ಅಡಿಕೆ ಕಾಯಿ ಕೀಳಿಸಿದ್ವಿ, ಎಲ್ಲ ಹಂಗೆ ನೀರು ಫಲ ಆಗಿದೆ. ಒಂದು ಎರಡನೇದು ಏನಾಗಿದೆ ಅಂದರೆ ನಮ್ಗೆ ಇಲ್ಲಿ ಮೂಕನಹಳ್ಳಿ ಪಟ್ಟಣ ಗೇಟ್, ಇದು ಗೇಟಿಂದ ಅಪ್ ಟು ಮೂಕನಹಳ್ಳಿ ಪಟ್ಟಣ ಮನಿಕೆರೆ, ಮೂಕನಹಳ್ಳಿ ಪಟ್ಟಣ ಮನಿಕೆರೆ, ದೊಣ್ಣೆನಕುಂಟೆ ಅಮ್ಮನಿಕೆರೆ, ದೊಣ್ಣೆನಕುಂಟೆ ಗ್ರಾಮ, ಅಲ್ಲಿ ಹೋದರೆ ಲೆಕ್ಕಿನಹಳ್ಳಿ ಅಮ್ಮನಿಕೆರೆ,
ಮತ್ತು ಬಿದಿರೆ ಅಮನಿಕೆರೆ ಯಥೇಚ್ಛವಾಗಿ ಬಿದಿರೆ ಅಮನಿಕೆರೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥಕ್ಕೆ ನಾವು ನೋಡ್ಕೊಂಡ್ಬಂದಿದ್ದೀವಿ. ಬಿದಿರೆ ಕೋಡಿ ಮೇಲೆ ನೀರು ಬಿದಿರೆ ಟು ಚೇಳೂರು ರೋಡ್ ಮೇಲೆ ನೀರು ಹೋಗ್ತಾ ಇದೆ. ಅದು ನಮಗೆ ಯಾಕೂ ಸಾಧ್ಯವಾಗದಂಥ ಬದುಕದು, ನಾವು ಯಾವತ್ತೂ ನೋಡಿರಲಿಲ್ಲ ನೀರು. ಅದಾದಮೇಲೆ ಏನಾಯಿತು, ಅಲ್ಲಿ ಎಣ್ಣೆ ಕಟ್ಟೆ ಅಂತ ಬರುತ್ತೆ, ಅದು ಕೆರೆ ಕೋಡಿ ಬಿದ್ದಿದೆ. ಆಮೇಲೆ ಕಗೆರೆ ಬೈಲು ಕೂಡ ಜೋರ ನೀರು ಬರ್ತಾ ಇದೆ. ಅಲ್ಲಿ ಇಲ್ಲಿಂದ ಸುಮಾರು 40 ಕಿಲೋಮೀಟರು ಪ್ರದೇಶ ಪೂರ್ತಿ ವಾಟರ್ ತುಂಬಿಕೊಂಡಿದೆ ನೀರು. ಮಾಮೂಲಿ ಯಾರು ಬಂದು ಏನು ಮಾಡ್ತಾರೆ ಸರ್ ಇಲ್ಲಿ? ಈ ಥರ ಆದಾಗ ಯಾರು ಹೊಣೆ ಹಾಕ್ತಾರೆ? ಇಲ್ಲಿ ರಾಜಕಾಲುವೆಗಳ ಸಮಸ್ಯೆ ಮೇನು. ಇದೆಲ್ಲ ನೋಡಿದ್ರೆ ಸುಮ್ಮನೆ ನಾವು ರೈತರು ಹಿಂಗೆ ಸಾಯ್ಬೇಕಾಗುತ್ತೆ ಅಷ್ಟೇ. ಮತ್ತೊಬ್ಬರು ರೈತರು ಕೂಡ ಇದ್ದಾರೆ. ಸರ್ ನಮಸ್ತೆ. ಎಷ್ಟು ಅಡಿಕೆ ತೋಟ ನಾಶ ಆಗಿದೆ? ನಮ್ಮದು 12,000 ತೆಂಗಿನಕಾಯಿ ಹೋಗಿದೆ. ಇಲ್ಲಿ ಮೇನ್ ಏನಂದರೆ ರಾಜಕಾಲುವೆ ತೆರವುಗೊಳಿಸ್ಬೇಕು. ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಯಾರೇ ಇರ್ಬೋದು, ಮಣ್ಣು ಹೊಡ್ಕೊಂಡು ಈಟಾಗಲ ಮಾಡ್ಕೊಳ್ಳೋ ಜಾಗ ಅದು ತೆರವುಗೊಳಿಸ್ಬೇಕಾಗಲ್ಲ. ಅದು ತೆರವುಗೊಳಿಸಿದ್ರೆ ನೀರು ಎಲ್ಲೂ ಇರಲ್ಲ. ಈ ನ್ಯಾಷನಲ್ ಹೈವೇ ಬಂದವರೆ ಬಿಡಿ, ಅದು ರೋಡ್ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಅವರು ಈ ಟೈಮಲ್ಲಿ ಬರಬಾರಾಯ್ತು. ಈ ಬೇಸಿಗೆ ಟೈಮಲ್ಲಿ ಇಲ್ಲಿ ಕೆಲಸ ಹಿಡಿದು ತಪ್ಪದು. ಇದನ್ನು ಬೇಸಿಗೆ ಟೈಮಲ್ಲಿ ಹಿಡಿಬೇಕಾಯ್ತು. ಆದ್ದರಿಂದ ಇದು ತೊಂದರೆ ಆಗಿದೆ. ಎಷ್ಟು ಎಕರೆ ಗಿಡಗಳು ಹೋಗಿದೆ ಸರ್? ಇಲ್ಲಿ ಒಂದು 250-300 ಹೋಗಿದೆ ಬಿಡಿ ಸರ್ ಇಲ್ಲಿ. ಯಾಕೆಂದರೆ ಅಡಿಕೆ ಎಲ್ಲ ಫುಲ್ ಸುತ್ತಮುತ್ತ ಇದೆ ಬಿಡಿ, ಹೋಗಿದೆ. ಏನು ಒತ್ತಾಯ ಮಾಡ್ತಾರೆ ಸರ್ಕಾರ? ನಮಗೆ ನಾವು ಮಾರ್ಬಿಡ್ತೀವಿ ಅಲ್ಲ ಅಡಿಕೆ ಗಿಡ, ತಗೊಂಡ್ರನಿಗೆ ಬೆಲೆ ಕೊಡ್ಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು. ಎಲ್ಲರೂ ಮಾರಿಬಿಟ್ಟಿದ್ದಾರೆ. ಆಲ್ಮೋಸ್ಟು ಒಂದು 25% ಮಡಿಕೊಂಡಿದ್ದಾರೆ ಅಷ್ಟೇ. ರೈತರು ಯಾರು ಬುದ್ಧಿವಂತರ ಯಾರು ಎಲ್ಲ ತಗೊಂಡ್ರನಿಗೆ ಲಾಸು. ನಾನು ಮಾರಿದ್ದೀನಿ ತೋಟ, ನಾನು ಕೊಡ್ತೀನಿ, ನಾನು ದುಡ್ಡು ಬಂದುಬಿಟ್ಟಿದೆ. ಇಲ್ಲಿ ಕೇಳಿ ಸರ್, ನಾನು ಎಲ್ಲ ತಗೊಂಡಿದ್ದೀನಿ, ನಾನು ದುಡ್ಡು ತಗೊಂಡ್ಬಿಡ್ತೀನಿ. ತಗೊಂಡ್ರೆ ಏನಾಗಬೇಕು? ಅವನಿಗೆ ಪರಿಹಾರ ಬರಬೇಕು. ಸರಿ, ಈಗ ಈ ಒಂದು ಸ್ಥಳಕ್ಕೆ ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಯಾರಾದರೂ ಭೇಟಿಯನ್ನು ಕೊಡ್ತಾರೆ? ನಮ್ಮ MLA ಅವರು ಇವತ್ತು ಎಲ್ಲ ಕೆಲಸದಲ್ಲಿ ಮುಂದೆ ಇದ್ದಾರೆ ಬಿಡಿ, ಅವ್ರ ಬಗ್ಗೆ ನಾವು ಮಾಡೋಂಗಿಲ್ಲ. ಯಾರಾದರೂ ಭೇಟಿ ಅಧಿಕಾರಿಗಳು DC ಗಳು ಬಂದರೆ, ತಹಸೀಲ್ದಾರ್ ಬಂದರೆ, ಓಸರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನಾದರೂ ಭರವಸೆ ಕೊಟ್ಟಿರುವಂಥದ್ದು? ಅದು ಬಗ್ಗೆ ಏನು ಕೊಟ್ಟಿಲ್ಲ ಸರ್, ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಅಥವಾ ಮುಂದಿನ ದಿನಗಳಲ್ಲಿ ಪರಿಹಾರ ಅನೌನ್ಸ್ ಮಾಡ್ತೀವಿ ಅನ್ನೋಂಥದ್ದು ಏನೋ ನಮ್ಮ ಫ್ರೆಂಡಿಗೆ ಗೊತ್ತು ಸರ್, ನಾನು ಅದು ಮಾಡ್ತೀವಿ ಅಂತಾರೆ ಅಷ್ಟೇ. ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ, ಏನೋ ಮಾಡ್ಬೋದು ಸರ್ ಮುಂದೆ. ಇದಿಷ್ಟು ಕೂಡ ಏನು ಇಲ್ಲಿ ಹಾನಿಗೊಳಗಾಗಿರ್ತಕ್ಕಂಥ ಏನು ಮಳೆಯಿಂದ ತೀವ್ರ ತೋಟಗಳು ಕೂಡ ಜಲಾವೃತ ಆಗಿರ್ತಕ್ಕಂಥ ರೈತರ ಮಾತು. ಅಂದರೆ ಇಲ್ಲಿನ ರೈತರ ಒಂದು ಜಾಗದ ತೋಟದ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಏನು ರಾಜಕಾಲುವೆ ಒತ್ತುವರಿಯಿಂದ ಸಾಕಷ್ಟು ಪ್ರಮಾಣದ ನೀರು ನಮ್ಮ ತೋಟಗಳಿಗೆ ನುಗ್ಗಿದೆ. ಅಪಾರ ಪ್ರಮಾಣದ ನಷ್ಟ ಕೂಡ ಆಗಿದೆ. ಅಧಿಕಾರಿಗಳು ನೆಪ ಮಾತ್ರಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಿ ರೈತರು ಕೂಡ ಹೇಳ್ತಾ ಇರೋ ಒಂದು ಮಾತು. ಕ್ಯಾಮ್ರಾಮನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು. ಇನ್ನು ಭಾರಿ ಮಳೆಗೆ ಕಲ್ಪತರುನಾಡು ತುಮಕೂರು ತತ್ತರಿಸಿ ಹೋಗಿದೆ. ಜಿಲ್ಲೆಯ ಜನರನ್ನ ಬಿಟ್ಟು ಬಿಡದೆ ಮಳೆರಾಯ ಕಾಡ್ತಾನೆ ಇದ್ದಾನೆ. ನಿರಂತರ ಮಳೆಯಿಂದ ತುಂಬಿ ಹರಿತಾ ಇದೆ ಜಯಮಂಗಲಿ ನದಿ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಜಯಮಂಗಲಿ ನದಿ. ಚನ್ನಸಾಗರ ಗ್ರಾಮಕ್ಕೆ ಜಯಮಂಗಲಿ ನದಿ ನೀರು ನುಗ್ಗಿದೆ. ನದಿ ನೀರಿನಿಂದ ಚನ್ನಸಾಗರ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಜಯಮಂಗಲಿ ನದಿ ದಡದಲ್ಲೇ ಈ ಚನ್ನಸಾಗರ ಗ್ರಾಮ ಅಂತ ಇದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚನ್ನಸಾಗರ ಗ್ರಾಮ ಇದು. ಚನ್ನಸಾಗರ ಗ್ರಾಮದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಚನ್ನಸಾಗರ ಗ್ರಾಮದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ನಿಟ್ನಳ್ಳಿ ಕ್ರಾಸ್ನ ಸಿದ್ಧಗಂಗಾ ಶಾಲಾ ಕಟ್ಟಡಕ್ಕೆ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಗ್ರಾಮ ಜಲಾವೃತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಗಂಜಿ ಕೇಂದ್ರದ ಸ್ಥಾಪನೆಯೂ ಕೂಡ ಆಗಿದೆ. ಚನ್ನಸಾಗರ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂಥದ್ದು. ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲೇ ಬೀಡುಬಿಟ್ಟಿದ್ದಾರಂತೆ. ಇನ್ನು ಪೊಲೀಸರು, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮನೆಗಳಿಗೆ ನುಗ್ಗಿರುವಂತಹ ನೀರು ಹೊರಹಾಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ನೀರು ಹರಿಯೋದಕ್ಕೆ JCBಯಿಂದ ಕಾಲುವೆಯನ್ನ ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಮಟ್ಟಿಗೆ ನೀರಿದೆ ಇದು. ತುಮಕೂರಲ್ಲಿ ಈ ರೀತಿಯಾದಂಥ ಮಳೆಯನ್ನ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತುಮಕೂರಿನಲ್ಲಿ ಮಳೆ ಕೊರತೆ ಇದೆ, ನೀರಿನ ಕೊರತೆ ಇದೆ ಅಂತ ಹೇಳಿ ನಾವು ಎಲ್ಲೆಲ್ಲೋ ನೀರು ತರಬೇಕು ಅಂತ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಆಗಿರೋದು ಏನು ಅಂತ ಹೇಳಿದ್ರೆ, ತುಮಕೂರಿಗೆ ಹೇಮಾವತಿಯ ನೀರು ಬರ್ತಾ ಇದೆ. ಹೇಮಾವತಿ ಜಲಾಶಯದಿಂದ ಕೆರೆ ತುಂಬಿಸುವಂಥ ಕೆಲಸ ಆಗ್ತಾ ಇದೆ. ಮಳೆಗಾಲ ಪ್ರಾರಂಭದಲ್ಲೇ ಹೇಮಾವತಿ ನದಿ ತುಂಬುತ್ತೆ. ಅಲ್ಲಿಂದ ಈ ಕೆರೆ ಕಟ್ಟೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ತುಮಕೂರಿಗೆ ಮಳೆಗಾಲ ಆರಂಭ ಆಗೋದಕ್ಕಿಂತಲೂ ಮುಂಚೆ ಮುಕ್ಕಾಲುವಾಸಿ ಎಲ್ಲ ಕೆರೆಗಳು ಕೂಡ ತುಂಬಿರ್ತವೆ. ಇನ್ನು ಮಳೆ ಬರುವಂಥದ್ದು 2-3 ದಿನಗಳಲ್ಲಿ ಮಿಕ್ಕಿರುವಂಥ ನೀರು ಭರ್ತಿಯಾಗತ್ತೆ. ಆಮೇಲೆ ಎಲ್ಲಿ ಹೋಗಬೇಕು? ಹೋಗೋದಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ಹಳ್ಳಿಗಳಿಗೆ ನುಗ್ಗುತ್ತೆ. ಜೊತೆಗೆ ನದಿಗಳು ಕೂಡ ಹರಿತಾ ಇದ್ದಾವೆ. ಇಲ್ಲಿವರೆಗೆ ಅದು ನದಿಗಳೇ ಆಗಿರಲಿಲ್ಲ. ನೋಡಿ, ಈ ಬಯಲುಸೀಮೆಯಲ್ಲಿ ವೇದಾವತಿ ನದಿ ಇದೆಯಲ್ಲ, ಯಾರು ಅದನ್ನು ನದಿ ಅಂತ ಕರೀತಾ ಇರಲಿಲ್ಲ. ಯಾಕಂದ್ರೆ ಯಾವತ್ತೂ ಹರಿತಾನೆ ಇರಲಿಲ್ಲ. ಈ ಬಾರಿ ವೇದಾವತಿ ನದಿಯೂ ಕೂಡ ಹರಿತಾ ಇದೆ.
ಇನ್ನು ಈ ತುಮಕೂರಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೋಡಿ, ಆ ನದಿಗಳೆಲ್ಲ ಇಲ್ಲಿವರೆಗೆ ಜೀವಂತವಾಗಿರಲಿಲ್ಲ. ಈ ಮಳೆಗಾಲದಲ್ಲಿ ಜೀವಂತವಾಗಿರುವಂಥದ್ದು. ಜಿಲ್ಲೆಯ ಜನರನ್ನ ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾನೆ. ನಿರಂತರ ಮಳೆಯಿಂದಾಗಿ ಜಯಮಂಗಲಿ ನದಿ ತುಂಬಿ ಹರಿತಾ ಇದೆ ನೋಡಿ. ಅಪಾಯದ ಮಟ್ಟವನ್ನು ಮೀರಿ ಜಯಮಂಗಲಿ ನದಿ ಹರಿತಾ ಇರುವಂಥದ್ದು. ಚನ್ನಸಾಗರ ಗ್ರಾಮಕ್ಕೆ ಜಯಮಂಗಲಿ ನದಿ ನೀರು ನುಗ್ಗಿದೆ ನೋಡಿ. ಸಂಪೂರ್ಣ ಗ್ರಾಮವೇ ಜಲಾವೃತವಾಗಿ ಹೋಗಿದೆ. ನದಿ ನೀರಿನಿಂದ ಚನ್ನಸಾಗರ ಗ್ರಾಮ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಜಯಮಂಗಲಿ ನದಿ ದಡದಲ್ಲೇ ಈ ಚನ್ನಸಾಗರ ಗ್ರಾಮ ಅಂತ ಹೇಳಿ ಇದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚನ್ನಸಾಗರ ಗ್ರಾಮ. ಅವ್ರನ್ನ ಬೇರೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆಯಂತೆ. ಮಿಥುನ್ ಸ್ಥಳೀಯರ ಜೊತೆ ಜಾಯ್ನ್ ಆಗ್ತಾರೆ. ಮಿಥುನ್, ನಮಸ್ತೆ. ನಮಸ್ತೆ ಸರ್. ಸರ್, ಯಾವತ್ತಾದ್ರೂ ಈ ಹಿಂದೆ ಆಗಿದೆಯಾ ಈ ರೀತಿಯಾಗಿ? ನಾನು ತುಮಕೂರಲ್ಲಿ ಇಂಥ ಪ್ರವಾಹವನ್ನು ನಾನು ನೋಡಿರಲಿಲ್ಲ. ಸರ್, ಇದು 30 ವರ್ಷದ ಬಳಿಕ 30 ವರ್ಷದ ಹಿಂದೆ ಜಯಮಂಗಲಿ ನದಿಲಿ ಈ ತರ ನೀರು ಬಂದಿತ್ತಂತೆ. ಅದಾದ ನಂತರ ಈಗಲೇ ಬಂದಿರೋದು. ಅದು ತಿಂಗಳಲ್ಲಿ 2 ಸರಿ ಬಂದಿದೆ ಈ ಟೈಮು. ಓಕೆ. ಆದ್ರಿಂದ ನಿನ್ನೆಯಿಂದ NG ಮತ್ತೆ ND ಅಗ್ನಿಶಾಮಕ ದಳದವರು ಅವರೆಲ್ಲ ಬಂದು ಶಿಫ್ಟ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ಪಕ್ಕದೂರಲ್ಲಿ ಜಯಮಂಗಲಿ ಗ್ರಾಮಾಂತರ ಪ್ರೌಢಶಾಲೆ ಅಂತಿದೆ, ಅಲ್ಲಿಗೆ ಜನಗಳೆಲ್ಲ ಶಿಫ್ಟ್ ಮಾಡಿದ್ದಾರೆ. ಅಪಾರ ಪ್ರಮಾಣದ ಅಡಿಕೆ ತೋಟಗಳು ಮತ್ತೆ ಬೆಳೆ, ತೆಂಗು, ಜೋಳ ಎಲ್ಲ ಫುಲ್ ನಾಶ ಆಗಿದೆ. ಎಷ್ಟು ಗ್ರಾಮದಲ್ಲಿ ಎಷ್ಟು ಮನೆಗಳಿದಾವೆ, ಎಷ್ಟು ಜನರಿದ್ದಾರೆ ಅಲ್ಲಿ? ಸರ್, ಸುಮಾರು ಒಂದು 80 ಮನೆಗಳಿದಾವೆ. ಓಕೆ. ಒಂದು 40ರಿಂದ 50 ಮನೆ ಜಲಾವೃತ ಆಗಿದಾವೆ. ಓಕೆ. ಫುಲ್ಲು ಇದು ಈಗ ನೀವೆಲ್ಲಿದ್ದೀರಿ? ನಿಮ್ಮನ್ನೆಲ್ಲ ಸ್ಥಳಾಂತರ ಮಾಡಿದಾರಾ? ಹೌದು ಸರ್, ಎಲ್ಲ ಪಕ್ಕದೂರಲ್ಲಿ ಸ್ಕೂಲ್ ಇದೆ. ಓಕೆ. ಅಲ್ಲಿಗೆ ಸ್ಥಳಾಂತರ ಮಾಡ್ಕೊಟ್ಟಿದ್ದಾರೆ. ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಸರ್ ಎಲ್ಲ ಸ್ವಲ್ಪ ಮುನ್ಸೂಚನೆ ಇದರಿಂದ ಎಲ್ಲ ಬೆಳಗ್ಗೆ ಶಿಫ್ಟ್ ಮಾಡ್ಬಿಟ್ರು. ಎಲ್ಲ ಹಸುಗಳು ಮತ್ತೆ ಜಾನುವಾರುಗಳು. ಯಾರಿಗೂ ಏನು ಸಮಸ್ಯೆ ಆಗ್ಲಿಲ್ಲ? ಯಾರಿಗೂ ಏನು ಸಮಸ್ಯೆ ಆಗಿಲ್ಲ ಸರ್. ಓಕೆ. ಎಲ್ಲ ಮುಂಚೆನೆ ಲಾಸ್ಟ್ ಟೈಮ್ ಬೇರೆ ಬಂದಿತ್ತಲ್ಲ, ಸ್ವಲ್ಪ ಎಲ್ಲ ಎಚ್ಚರಿಕೆಯಲ್ಲೇ ಇದ್ರು. ಓಕೆ. ಲಾಸ್ಟ್ ಟೈಮ್ ಇದೇ ರೀತಿ ಆಗಿತ್ತಾ? ಹಾ ಸರ್, ಒಂದ್ ಮಂತ್ ಬ್ಯಾಕ್ ಅಷ್ಟೇ. ಆಗಸ್ಟ್ ಬಂದಿತ್ತು ಈ ತರ. ಮತ್ತೆ 1 ಮಂತ್ಗೆ ಮತ್ತೆ ಈ ತರ ಬಂದಿದೆ. ಓಕೆ 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 ಓಕೆ. ಅಲ್ಲ, ಈ ರೀತಿ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಇದು ನೈಸರ್ಗಿಕವಾಗಿ ಆಗ್ತಾ ಇರೋದಾ ಅಥವಾ ಯಾರಾದ್ರೂ ನಿರ್ಲಕ್ಷ್ಯದಿಂದ ಹೀಗೆ ಆಗ್ತಾ ಇದೆಯಾ? ನೈಸರ್ಗಿಕವಾಗಿ ಆಗ್ತಾ ಇದೆ. ಎಲ್ಲಾ ಕಡೆ ಚೆಕ್ ಡ್ಯಾಮ್ ಬೇರೆ ನಿರ್ಮಾಣ ಮಾಡಿದ್ದಾರೆ. ಅದು ಸ್ವಲ್ಪ ತಡೆಯುತ್ತೆ ನೀರು. ಓಕೆ. ನೀರು ಹೋಗೋದಕ್ಕೆ ಜಾಗ ಇಲ್ಲ, ಮುಂದಕ್ಕೆ ಮೂವ್ ಆಗ್ತವೆ. ಅದರಿಂದ ಸೈಡ್ಗೆಲ್ಲ ನೀರು ಬರ್ತವೆ. ಓಕೆ. ಥ್ಯಾಂಕ್ ಯು ನೀರು ಊರಿಗೆ ಬಂದು 30 ವರ್ಷ ಆಗಿತ್ತಂತೆ. ನೋಡಿ, ಒಂದಷ್ಟು ಚೆಕ್ ಡ್ಯಾಮ್ಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೇಳೋದಕ್ಕಾಗೋದಿಲ್ಲ. 30 ವರ್ಷಗಳಲ್ಲೇ ಅತ್ಯಂತ ಅಧಿಕ ಮಳೆ ಬಂದಿದೆ. ಯಾರು ಗೊತ್ತಿರುತ್ತೆ ಮಳೆ ಬರುತ್ತೆ ಇಷ್ಟೊಂದು ಪ್ರಮಾಣದಲ್ಲಿ ಅಂತ. ನಾವು ರಾಜ್ಯದಲ್ಲೇ ನೋಡ್ತಾ ಇದ್ದೀವಿ. ಸುಮಾರು 88ರಿಂದ 80 ವರ್ಷಗಳಲ್ಲೇ ಇತಿಹಾಸ ಅಂತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರುವಂಥದ್ದು. ಹಾಗಾಗಿ ಗೊತ್ತಾಗೋದಿಲ್ಲ ಎಲ್ರಿಗೂ. ಆದರೂ ಇನ್ನೊಂದು ಕಡೆ ಈ ಅನ್ಪ್ಲ್ಯಾಂಡ್ ಆಗಿ ಮಾಡುವಂಥ ಗ್ರಾಮಗಳು, ನಗರಗಳು, ಇದರಿಂದಾಗಿ ಸಮಸ್ಯೆ ಬರುತ್ತೆ ಅಂತ. ನೋಡಿ, ಆ ನದಿ ಅಂತ ಹೇಳಿ ಹೆಂಗೆ ಗೊತ್ತಾಗುತ್ತೆ? ಮಳೆ ನೀರು ಬಂದರೆ ಮಾತ್ರ ನದಿಯಿಂದ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಡೀಪ್ ಇಲ್ಲ, ಆ ನೀರು ಹೋಗೋದಕ್ಕೆ ಜಾಗ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಅಧಿಕಾರಿಗಳು ತಕ್ಷಣಕ್ಕೆ ಸ್ಪಂದಿಸಿದ್ದಾರೆ. ಅಲ್ಲಿರುವಂಥ ಸ್ಥಳೀಯರನ್ನ ಆದಷ್ಟು ಬೇಗ ಬೇರೆ ಕಡೆಗೆ ರವಾನಿಸಿದ್ದಾರೆ, ಸ್ಥಳಾಂತರ ಮಾಡಿದ್ದಾರೆ, ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಧಿಕಾರಿಗಳೇ ಮಳೆ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಪ್ರಿಷಿಯೇಟ್. ಈ ಥರದ ಕೆಲಸ ಯಾರೆಲ್ಲ ಮಾಡ್ತಾರೆ, ಅಧಿಕಾರಿಗಳಾಗಿರಲಿ, ಇನ್ನೊಬ್ರು ಯಾರಾದರೂ ಆಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಕೆಲಸ ಮಾಡಬೇಕು. ಮಾಡಿದರೆ ಅವರಿಗೆ ಶಾಬಾಷ್ಗಿರಿ ಇದೆ. ಯಾರು ಮಾಡೋದಿಲ್ವೋ ಅಂಥವರಿಗೆ ಇದೆ ಬೇರೆ.